ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ಮಾವಿನ ಹಣ್ಣಿನ ಬಗ್ಗೆ ನಾವು ಹಲವಾರು ವಿಚಾರಗಳನ್ನು ಕೇಳ್ಬೋದು. ಮಾವಿನ ಎಲೆಯ ಬಗ್ಗೆ ನಾವು ನೋಡೋಣ ಅಲ್ವಾ. ನಾವೆಲ್ಲ ಸಣ್ಣದಿರಬೇಕಾದ್ರೆ ಎಲ್ಲಿತ್ತು ಟೂತ್ ಪೇಸ್ಟ್ ಇದು ನೋಡಿ ಎಷ್ಟು ಕ್ಲೀನ್ ಆಗಿದೆ. ಇದರ ಒಂದು ತುದಿಯಲ್ಲಿ ಒಂದು ಸೊನೆ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಪರಿಮಳ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಬಹಳ ಅದರ ಉಪಯೋಗವನ್ನು ನಾವು ಹೇಳ್ತೇವೆ ನೋಡಿ. ಈ ಎಲೆಯನ್ನು ಜಸ್ಟ್ ಹೀಗೆ ಬೆಂಡ್ ಮಾಡಿ ಜಸ್ಟ್ ಹೀಗೆ ಇದರ ಎಲೆಯನ್ನು ತೆಗೆದು ಅದರ ದಂಟನ್ನು ಹೀಗೆ ಮಾಡಿ ಅದರ ಎಲೆಯನ್ನು ಹೀಗೆ ಮಡಚಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಿಧಾನವಾಗಿ ಉಪ್ಪಿನ ಜೊತೆ ಕಚ್ಚಿ ಸಾಫ್ಟ್ ಮಾಡಿ ನಿಧಾನವಾಗಿ ಹಲ್ಲು ಉಜ್ಜಬೇಕು. ಹಲ್ಲು ಉಜ್ಜಿದಾಗ ಹಲ್ಲು ಇಷ್ಟು ಶುದ್ಧವಾಗುತ್ತೆ. ನಮ್ಮ ನಾಲಿಗೆಯ ರಸಗ್ರಂಥಿಗಳೆಲ್ಲ ಬಹಳಷ್ಟು ಉತ್ತಮವಾಗಿ ಆಕ್ಟಿವ್ ಆಗಿಬಿಡ್ತವೆ. ಇದು ಬಹಳಷ್ಟು ವೈಜ್ಞಾನಿಕವಾಗಿಯೂ ಇದೆ. ಇದರ ಒಳಗೆ ಏನು ಇದೆ, ಲ್ಯಾಟೆಕ್ಸ್ ಇದೆ, ಸ್ನುಹಿ ಇದೆ, ಅಥವಾ ಇದರೊಂದು ಹಾಲಿನ ಥರ ನಮ್ಮ ಮಾವಿನಕಾಯಿಯನ್ನು ತೆಗೆದಾಗ ಅದರ ಎಲೆಯನ್ನು ಕಟ್ ಮಾಡಿದಾಗ ಏನು ನೀರಿನಂಶ ಬರುತ್ತೆ ಅದು ಬಹಳ ಪರಿಮಳಯುಕ್ತವಾಗಿದೆ. ಅದಕ್ಕೂ ನಮ್ಮ ಹೊಟ್ಟೆ ಒಳಗಿರುವಂತಹ ಡೈಜೆಸ್ಟಿವ್ ಫ್ಯಾಕ್ಟರಿಗೂ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ ನೋಡಿ. ರುಚಿ ಇಲ್ಲದವನಿಗೆ ಮಾವಿನ ಮಿಡಿಯ ಉಪ್ಪಿನಕಾಯಿಯಿಂದ ಊಟ ಮಾಡಿದಾಗ ಬಹಳಷ್ಟು ಉತ್ತಮವಾದಂತಹ ಒಂದು ರುಚಿ ಬರುತ್ತೆ, ಟೇಸ್ಟ್ ಬರುತ್ತೆ, ಒಳ್ಳೆ ಜೀರ್ಣವಾಗುತ್ತೆ. ಯಾಕಂತ ಹೇಳಿದ್ರೆ ಏನು ಅದರ ಒಳಗಡೆ ಏನು ಸ್ನುಹಿ ಇದೆ, ಅದರ ಒಳಗಡೆ ಏನು ಅದು ಲಿಕ್ವಿಡ್ ಇದೆ, ಅದಕ್ಕೂ ನಮ್ಮ ಹೊಟ್ಟೆಯಲ್ಲಿರುವಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಗೂ ಭಾಳಷ್ಟು ಅವಿನಾಭಾವ ಸಂಬಂಧವಿದೆ. ಅದರಿಂದ ಇದು ಕೂಡ ಜೀರ್ಣ ಮಾಡಲಿಕ್ಕೆ ಭಾಳಷ್ಟು ಸಹಕಾರಿಯಾಗಿ ಮಾಡುತ್ತೆ. ಉದಾಹರಣೆಗೆ ಜ್ವರ ಬಂದಾಗ, ಏನು ಹುಷಾರಿಲ್ಲದಿದ್ದಾಗ ಎಂಥ ಒಳ್ಳೆ ಸಾಂಬಾರು ಕೊಟ್ಟರು ಬೇಡ ಮನುಷ್ಯನಿಗೆ, ಕೇವಲ ಸ್ವಲ್ಪ ಗಂಜಿ ಅಥವಾ ಅನ್ನ, ಅದ್ರ ಜೊತೆ ಉಪ್ಪಿನಕಾಯಿ ಮತ್ತು ಮೊಸರಿದ್ರೆ ಸಾಕು ಅಲ್ವಾ. ಸೊ ಅದರಿಂದ ಇದು ಜೀರ್ಣಕ್ಕೆ ಭಾಳಷ್ಟು ಉತ್ತಮ, ಸ್ವರಕ್ಕೆ ಭಾಳಷ್ಟು ಉತ್ತಮ. ನಾವು ಗಾದೆ ಮಾತನ್ನು ಕೇಳ್ತೇವೆ, ಎಲ್ಲಿಯ ಮಾಮರವು ಎಲ್ಲಿರ ಕೋಗಿಲೆಯು ಎತ್ತನೆತ್ತನದ ಸಂಬಂಧವು ಅಂತ ಅಲ್ವಾ. ಮಾಮರ ಎಲ್ಲಿರುತ್ತೋ ಕೋಗಿಲೆ ಇರುತ್ತೋ ವಸಂತ ಮಾಸದಲ್ಲಿ ಬಂದು ಆ ಮಾವಿನ ಎಲೆಯ ಚಿಗುರನ್ನು ತಿಂದು ಅದಕ್ಕೆ ಒಳ್ಳೆಯ ಒಂದು ಸ್ವರ ಬರ್ತದೆ. ಅದರ ಅರ್ಥ ನಾವು ಇದು ಸ್ವರ ಬರಬೇಕು ಅಂತಾಗಿದ್ರೆ ಮಾವಿನ ಎಲೆಯ ತುದಿಯನ್ನು ತಿಂದರೆ ಸ್ವರಕ್ಕೆ ಭಾಳಷ್ಟು ಉತ್ತಮವಂತೆ. ಅದರಿಂದ ಮಾವಿನ ಹಣ್ಣು ಮಾತ್ರ ಅಲ್ಲ, ಮಾವಿನ ಎಲೆಯಲ್ಲಿಯೂ ಕೂಡ ಮಾವಿನ ಎಲೆಯ ಬದಿಯಲ್ಲಿರುವ ಸ್ನುಹಿಯನ್ನು ಕೂಡ ನಾವು ಉಪಯೋಗ ಮಾಡಿದಾಗ ಬಹಳಷ್ಟು ಉತ್ತಮವಾದ ಚಿಕಿತ್ಸೆ ಆಗಿದೆ. ಮಾವಿನ ಎಲೆಯ ತೋರಣವನ್ನು ಕಟ್ಟುವುದನ್ನು ನಾವೆಲ್ಲ ನೋಡಿದ್ದೇವಲ್ಲ. ಒಳ್ಳೆ ಪವಿತ್ರ ಸಮಾರಂಭಗಳಲ್ಲಿ, ಮನೆಯ ದ್ವಾರಗಳಲ್ಲಿ, ದೇವಸ್ಥಾನಗಳ ದ್ವಾರಗಳಲ್ಲಿ ನಾವು ಮಾವಿನ ಎಲೆಯ ತೋರಣವನ್ನು ಕಟ್ತೇವೆ. ಯಾಕೆ? ಆ ತೋರಣವನ್ನು ಕಟ್ಟಿದಾಗ ಅದರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿಯೂ ಕೂಡ ಇದು ಬಹಳಷ್ಟು ಜಾಸ್ತಿ ಆಕ್ಸಿಜನ್ ಅಥವಾ ಪ್ರಾಣವಾಯುವಿನ ಸಂಚಾರವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಎಷ್ಟು ಒಣಗಿ ಹೋಗಿದ್ರು ಕೂಡ ಆ ಮಾವಿನ ಎಲೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ದುಷ್ಟ ಶಕ್ತಿಯನ್ನು ಅಥವಾ ಅನ್ವಾಂಟೆಡ್ ಥಿಂಗ್ಸನ್ನು ಒಳಗೆ ಬರಲಿಕ್ಕೆ ಬಿಡುವುದಿಲ್ಲ ಒಂದು ಪ್ರತೀತಿಯಿಂದ ನಾವು ದ್ವಾರಗಳಲ್ಲಿ ಇದನ್ನು ಕಟ್ತೇವೆ. ಇದು ವೈಜ್ಞಾನಿಕವಾಗಿ ಬಹಳ ಹೌದು ಅಂತ ಗೊತ್ತಾಗಿದೆ. ಈ ರೀತಿ ಹಲವಾರು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.